ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಸಿದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಬಡವರ ಮೇಲೆ ನಿರ್ವಹಿಸಿದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಟಿ ಹಣವನ್ನು ದುರುಪಯೋಗ ಮಾಡಿದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಟಿ ನಿಗಮದ ಫಂಡನ್ನು ದುರುಪಯೋಗ ಮಾಡಿದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಟಿ ನಿಗಮದ ಫಂಡನ್ನು ದುರುಪಯೋಗ ಮಾಡಿದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಲಿನ ಮೇಲೆ ತೈಲ ಬೆಲೆ ಏರಿಸಿದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ भारत माता की भारत माता की आवाज दो आवाज दो पेट्रोल ಮತ್ತು ಡೀಸೆಲ್ ಬೆಲೆ ಏರಿಕೆ ಎತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಟಿ ಅಭಿವೃದ್ಧಿಗೆ ಹಣವನ್ನು ವರ್ಗಾವಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की बोलो भारत माता की कांग्रेस सरकारಕ್ಕೆ कांग्रेस सरकारಕ್ಕೆ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ ಏರಿಕೆ ಮಾಡಿದ್ದಕ್ಕೆ ಬಡವರ ಹಣ ಲೂಟಿ ಮಾಡಿದ್ದಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮಯ್ಯ ಕಾವಲಿಗೆ ಭ್ರಷ್ಟ ಸಿದ್ದರಾಮಯ್ಯ ಕಾವಲಿಗೆ ಸರ್ಕಾರಕ್ಕೆ ಅವರು ತಮ್ಮ ಕ್ಷೇತ್ರದವರು ಜೀವನಕ್ಕೆ ಹೇಳ್ತಾರ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಕಡಿಮೆ ಮಾಡಿದ್ರೆ ಈಗೇನು ಕೈಯ ಬಯಸಲು ಕೊಟ್ಟಿಲ್ಲ. ನೀವು ಬರೀ ಬಿಟ್ಟಿ ಯೋಜನೆ ಮಾಡಿ ಸಾಕಷ್ಟು ಜನರಿಗೆ ಅನ್ಯಾಯ ಆಗುತ್ತೆ. ನಿಮ್ಮ ಸರ್ಕಾರದ ಸಚಿವರು ಶಾಸಕರ ಹೀಗಾಗಿ ಈ ಸಂಘಟನೆಗಳು ಯಾರು ಸುಮ್ಮನೆ ಮೊನ್ನೆ MP ಎಲೆಕ್ಷನ್ ನಿಮ್ಗೆ ಏನಕ್ಕೆ ಅವಕಾಶ. ಯಾಕಂದ್ರೆ MP ಎಲೆಕ್ಷನ್ ಸಾಕಷ್ಟು ನೀವು ನಿರೀಕ್ಷೆ ಇಟ್ಟಿದ್ರಿ ಬಿಟ್ಟಿ ಯೋಜನೆಗೆ ಜನ ನೋಡಾಗಿ ಮತ್ತೆ ನಾವು ಓದಾಡ್ತಾ ಇರ್ತಾ ಆಗಲಿಲ್ಲ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೈಲ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ತೈಲ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की बोलो भारत माता की ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆ ಹಾಗೂ ನಗರ ಮಂಡಲ ಹಾಗೂ ನಾಗಠಾಣ ಮಂಡಲ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಗಲೀಕರಣದಲ್ಲಿ ಜನಪ್ರಿಯ ಶಾಸಕರಾದಂತಹ ಯಾವುದೇ ಒಂದು ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಆಗಮಿಸಿದ್ದಾರೆ. ದಯಮಾಡಿ ಎಲ್ಲರೂ ಶಾಂತಿಯುತದಿಂದ ಬರಬೇಕು. ಕಾರ್ಯಕರ್ತರು
ರಿಂಗ್ ಮಾಡ್ಬೇಕು ಎಲ್ಲರೂ ಕೈ ಹಿಡಿದು ರೌಂಡ್ ಸರ್ಕಲ್ ಮಾಡಿ ಪೂರಾ ರೌಂಡ್ ಕವರ್ ಮಾಡ್ರಿ ರೌಂಡ್ ರೌಂಡ್ ಒಂದ್ ನಿಮಿಷ ಸ್ವಲ್ಪ ಮಾತಾಡ್ಬಾರ್ದು ಇಲ್ಲ ಸರ್ ಸರ್ಕಲ್ ಮಾಡ್ರಿ ಎಲ್ಲರೂ ಕೈ ನೀಡ್ರಿ ಕೈ ನೀಡ್ರಿ ಸರ್ಕಲ್ ಮಾಡ್ರಿ ಕೈ ಹಿಡ್ರಿ ಇಲ್ಲ ಸರ್ ಕೈ ಸರ್ಕಲ್ ಇಡ್ರಿ ಸ್ವಲ್ಪ ದಯಮಾಡಿ ಇನ್ನು ಸೇರಿ ಎಲ್ಲರೂ ಬರೋ ಭಾರತ್ ಮಾತಾ ಕಿ ಸ್ವಲ್ಪ ಮಾಧ್ಯಮದವ್ರು ಇನ್ ಸೇರಿ ಸ್ವಲ್ಪ ದಯಮಾಡಿ ಇವು ಇನ್ ಸೇರಿದ್ರೆ ನಮ್ಗೆ ನಿಂದಾಗತ್ತೆ ಪೂರ್ತಿ ಸರ್ಕಲ್ ಮಾಡ್ರಿ ಪಾರ ರಸ್ತೆ ತಡಿ ಮಾಡ್ರಿ ರೌಂಡ್ ಚೈನ್ ಮಾಡ್ರಿ ಚೈನ್ ಸರ್ಕಲ್ ಮಾಡಿ ಒಬ್ರೊಬ್ರು ಕೈ ಹಿಡಿ ಸರ್ಕಲ್ ಹಿಂದಿದ್ದವರೆಲ್ಲ ಮುಂದ್ಬರಿ ಕಡೆ ಹಿಂದಿದ್ದವರೆಲ್ಲ ಈ ಕಡೆ ಈ ರಸ್ತೆ ಬಂದು ಕಳಿಸ್ತಾರೆ ಹಿಂದಿದ್ದವ್ರು ಡಬ್ಬಿಯೋಡರು ವಿವೇಕಾನಂದ ಡಬ್ಬಿಯೋಡರು ಈ ಕಡೆ ಬರುತ್ತಲ್ಲ ಈ ಕಡೆ ಕರ್ಕೊಂಡು ಬಂದಿದೆ ಎಲ್ಲರೂ ಈ ಸೈಡ್ ಬರ್ ಈ ಕಡೆ ಸೈಡ್ ಈ ಸೈಡ್ ಎಲ್ಲರೂ ಬರ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಬಸವನಗೌಡ ಪಾಟೀಲ್ ಅವರಿಗೆ ಪರಸ್ಪರ ಕಾರ್ಯಕರ್ತರು ಮಾತನಾಡಬಾರದು. ಕೆಲವೇ ಕ್ಷಣಗಳಲ್ಲಿ ನಗರ ಶಾಸಕರು ಮಾತನಾಡಲಿದ್ದಾರೆ. ದಯವಿಟ್ಟು ಶಾಂತತೆಯನ್ನು ಕಾಯ್ದುಕೊಳ್ಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ನಗರ ಮಂಡಲ ಹಾಗೂ ನಾಗ್ನಾಳ್ ಮತ ಕ್ಷೇತ್ರದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ರಸ್ತಾ ರೋಕೋ ಚಳವಳಿಯಲ್ಲಿ ಭಾಗವಹಿಸಿದ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ RS ಪಾಟೀಲ್ ಕುಚ್ಚಬಾಳ್ ಅವರಿಗೆ ಜಿಲ್ಲಾ ಘಟಕದಿಂದ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ. ಆಗಮಿಸಿದಂತ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೂ, ಎಲ್ಲ ವಿಧಾನಸಭಾ ಕ್ಷೇತ್ರದ ಪ್ರಮುಖರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ರಾಜ್ಯ ಸರ್ಕಾರ ತೈಲ ಬೆಲೆಯನ್ನ ಏರಿಕೆಯನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಸೇರಿ ಸ್ವಲ್ಪ ಸರಸರಣ ಪ್ಲೀಸ್ ಭಯ ಮಾಡಬೇಡಿ. ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ RS ಪಾಟೀಲ್ ಕುಚ್ಚಬಾಳ್ ಅವರು ಒಂದೆರಡು ಮಾತನಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಭಾರತ್ ಮಾತಾ ಕಿ बोलो भारत माता की ಭಾರತೀಯ ಜನತಾ ಪಕ್ಷಕ್ಕೆ, ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಜಯಪುರ ನಗರದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರವರೇ, ಇನ್ನೋರ್ವ ನಮ್ಮ ನಾಗ್ನಾಳ್ ಮಂಡಲದ ಪ್ರಮುಖರು ಸಂಜೀವ್
ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಳೆಯಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಳೆಯಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ವಂದೇ ಮಾತರಂ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಕರ್ನಾಟಕವನ್ನು ದಿವಾಳಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕವನ್ನು ದಿವಾಳಿಯತ್ತ ಕೊಂಡೊಯ್ಯುತ್ತಿರುವ ರಾಜ್ಯ ಸರ್ಕಾರ ಅವ್ರು ಹೇಳ್ತಾ ಇದ್ರು ನಾವು 5 ಕಿಲೋ 10 ಕಿಲೋ ಅಕ್ಕಿ ಕೊಡ್ತೀನಿ ಅಂದ್ರು, ಕೊಡ್ಲಿಲ್ಲ. 5 ಕಿಲೋದಟ್ಟ ರೊಕ್ಕ ಕೊಟ್ರು. ಇವತ್ತೇನು 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಕೊಡುವಂತದ್ದು ಸರಿಯಾಗಿ ಇನ್ನೂ ರೊಕ್ಕನೇ ಬರ್ತಾ ಇಲ್ಲ. ಇವತ್ತು ಮಹಿಳೆಯರಿಗೆ ನಾವು ಉಚಿತ ಬಸ್ ಅಂದ್ರು, ಅಲ್ಲಿ ಜಗಳ ಆಡುವುದು ನೋಡಿಬಿಟ್ರೆ ಇವತ್ತು ಹೇಳಕತ್ತಾರ. ನಾನು ನಿನ್ನೆ ಒಂದು ಕಮಿಟಿ ಮೀಟಿಂಗ್ನಾಗ ಹೋಗಿದ್ದೆ. ಇವತ್ತ ಬಹಳ ಮಹಿಳೆಯರಿಗೆ ಫ್ರೀ ಕೊಟ್ಟ ಮ್ಯಾಗ ಬಹಳ ಫಾಯ್ದೆ ಆಗೈತಿ KSRTC ಅಧಿಕಾರಿಗಳು ಹೇಳಿದ್ರು. ನಾ ಹಂಗಾದ್ರೆ ಅಧಿಕಾರಿಗಳು ಹೇಳಿದೆ, ಮತ್ತೆ ಗಂಡಸರು ಇಟ್ಟು ಫ್ರೀ ಕೊಟ್ರೆ ಇನ್ನೂ ಡಬಲ್ ಫಾಯ್ದೆ ಆಗ್ತದಲ್ಲ. ಗಂಡಸರು ಏನು ಪಾಪ ಮಾಡ್ಯಾರ, ಕೊಡ್ರಿ ನಮಗೂ ಕೊಟ್ರೆ ಲಾಭ ಆಗ್ತದೆ.
ನಮಗೆ ಬೇಡ, ಬಡವರಿಗೆ ಯಾರು BPL ಕಾರ್ಡ್ ಅದಾರ ಅವ್ರಿಗೆ ಕೊಡ್ಬೇಕಾಗಿತ್ತು. ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಕೊಟ್ಟು ಬಿಟ್ರಾಯ್ತು, ಮನ್ಯಾನು ಎಲ್ಲ ಓಟ್ ಹಾಕ್ಸ್ತಾರ ಅಂತ ಹೇಳಿ ಇವತ್ತೇನು ಸಂಚ ಮಾಡಿ ಗ್ಯಾರಂಟಿ ಆದ್ಮೇಲೆ ಬಂಧುಗಳೇ, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳದಂತೆ ಖಜಾನೆ ಖಾಲಿಯಾಗಿದೆ. ಸಿದ್ದರಾಮಯ್ಯನವರ ಅರ್ಥಶಾಸ್ತ್ರ ಸಂಪೂರ್ಣ ವಿಫಲ ಆಗಿದೆ. ಅವರಿಗೆ ಮತ್ತೊಂದು ಪರ್ಯಾಯ ಇಲ್ಲ. ಈಗಿದ ಒಮ್ಮಿಂದೊಮ್ಮೆ ಇದನ್ನ ತೆಗೆದು ಬಿಟ್ರ ಗ್ಯಾರಂಟಿಯಿಂದ ಹಿಂದೆ ಬಂದ್ರ ಎಲ್ಲಾ ಜನ ಚೀ ಮಾರಿ ಹಾಕ್ತಾರದ್ ಗುರ್ತಾಗೈತಿ. ನಮ್ಮ ರಾಹುಲ್ ಗಾಂಧಿ ಹೇಳಿದಾರಲ್ಲ, ಟಕಾ ಟಕ್ ಕಟಾ ಕಟ್ ಕಟಾ ಕಟ್ ಕಟಾ ಕಟ್. ಈಗೆಲ್ಲ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ನಮ್ಮ ಹೆಣ್ಮಕ್ಳು ನಿಂದಿರ್ಬೇಕು. ಏ ಕಟಾ ಕಟ್ ಕೊಡ್ತೀವೋ ಇನ್ನ ಪಟಾ ಪಟ್ ಪಟ್ವಾ ಬಡಿಬೇಕು. ಅದಕ್ಕ ಹಿಂಗ ಇವತ್ತು ದೇಶದಲ್ಲಿ ಅವ್ರು ಮೋಸ ಮಾಡಿದ್ರು, ಇವತ್ತು ರಾಜ್ಯದಲ್ಲಿ ಇವರು ಮೋಸ ಮಾಡಿ ಇವತ್ತು ನೋಡ್ರಿ ಡೀಸೆಲ್ ಪೆಟ್ರೋಲ್ ಅಟ್ಟೆ ಎಲ್ಲಾ ದರಗಳು ಏರ್ತಾ ಇವೆ. ಅದನ್ನ ನೋಡ್ಬಿಟ್ರೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ದಂಗೆ ಕಾಯಿಪಲ್ಯ ಇರ್ತದೆ, ಹಾಲು ಇರ್ತದೆ. ಯಾಕಂದ್ರೆ ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಷನ್ ಬೇಕು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ನಾವು ಬಂದ್ ಮಾಡಿದ್ವಿ ಎದಕ್ಕಪ್ಪ ಅಂದ್ರ ಇವೇನು ವಾಹನಗಳದಾವ ಇವತ್ತು ಬೆಲೆ ಏನದಲ್ಲ ಡೀಸೆಲ್ ರೇಟ್ ಏರಿದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ, ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದರೆ. ಅದಕ್ಕ ಸರ್ಕಾರ ಇವತ್ತೇನ್ ಮಾಡ್ಲಕತ್ತದಪ್ಪ, ಲೂಟಿ ಮಾಡ್ಲಕತ್ತದ, ಹಗಲ ದರೋಡೆ. ನಿನ್ನೆ ನಾ ಹೇಳಿದಲ್ಲ, ಸುಮಾರು 13 ಎಕರೆ ಸುಮಾರು 8,000 ಕೋಟಿ ರೂಪಾಯಿ ಆಸ್ತಿ ಇಬ್ಬರು ಮಂತ್ರಿಗಳು ಕೂಡಿ, ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡುಪ್ಲಿಕೇಟ್ ಉತ್ತಾರೆ, ಡುಪ್ಲಿಕೇಟ್ ಎಲ್ಲ ಮಾಡಿ ಇವತ್ತು ಆ ಭೂಮಿಯನ್ನು ಕಬಳಿಸಿದ್ದಾರೆ. ಅವರೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಿತ್ತು. ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಏನು ಕ್ರಮ ತಗೊಳ್ಳಿ. ಅಂದ್ರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ. ಮುಖ್ಯಮಂತ್ರಿಗಳು ಅದನ್ನ ತನಿಖೆ ಮಾಡಿಸಬೇಕು, CBI ಕೊಡಬೇಕು. ಸರ್ಕಾರದ 13 ಎಕರೆ ಅಂದ್ರೆ ಸಾವಿರಾರು ಕೋಟಿ, 1 ಎಕರೆ ಅಂದ್ರೆ ಆ ಜಾಗ ಇದ್ದಲ್ಲಿ ಸುಮಾರು 500 ಕೋಟಿ ರೂಪಾಯಿಗೆ 1 ಎಕರೆ ಇದೆ. ಅದಕ್ಕೆ ಬಂಧುಗಳೇ, ಎಲ್ಲರೂ ನಮ್ಮ ಸಕ್ರಿ ಮಂತ್ರಿ ಬಹಳ ದೊಡ್ಡ ಮಾತು ಹೇಳ್ತಿದ್ದ, ಅವನು ಒಂದು ದೊಡ್ಡ ಹಗರಣ ಮಾಡ್ಯಾನ, ಬರ್ತೈತ ಅವನು ಬಾಗಲಕೋಟದಾಗ ಹೋಗಿ ಏನೋ ರಾಜಯೋಗ ಯಾವುದೋ ಯೋಗ ಹೊಡೆದ ಗಜಕೇಸರಿ, ಅವ್ರಿಗೆ ಗಜಕೇಸರಿ ಆಯ್ತು. ಯಾಕಂದ್ರೆ ಹೆಂಗಂದ್ರ 100-150 ಕೋಟಿ ರೂಪಾಯಿ ಎಲ್ಲ ಸಕ್ರೆ ಕಾರ್ಖಾನೆ ರೊಕ್ಕ ಹೊಡೆದ. APMC ವ್ಯಾಪಾರಸ್ಥರ ಕಡೆ, ನಮ್ಮ ಬಿಜಾಪುರ APMC ವ್ಯಾಪಾರಸ್ಥರ ಕಡೆಯಿಂದ ರೊಕ್ಕ ಹೊಡೆದಾನ. ಅದ ಅಂಜತಾರೋ ವ್ಯಾಪಾರಸ್ಥರು ಹೇಳಕ್ಕ, ಈಗ ನಾವೇ ಒಯ್ದು ಕೊಟ್ಟು ಬಂದಿವ್ರಿ ಅವನಿಗೆ ಅಂತೇಳಿ. ಎಲ್ಲಾ ಕಡೆ APMC ಕಲೆಕ್ಷನ್ ಮಾಡ್ತಾರೆ. ಹೆಚ್ಚು ಕಾಂಗ್ರೆಸ್ನ ಮಂತ್ರಿಗಳೇನದಾರಲ್ಲ ಅವರೆಲ್ಲ ಅಕ್ರಮ ವ್ಯವಹಾರನಾಗ ತೊಡ್ಬಿಟ್ಟಾರ. ನೋಡಿ, ಇವತ್ತು ವಾಲ್ಮೀಕಿ ನಿಗಮದ್ದು 187 ಕೋಟಿ ರೂಪಾಯಿ ST ಜನಾಂಗದ ಅಭಿವೃದ್ಧಿಗಾಗಿ, SC ಜನಾಂಗದ ಅಭಿವೃದ್ಧಿಗಾಗಿರುವಂತ ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ದಂಗೆ ಸುಮಾರು 29,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು. ಇವತ್ತು ದಲಿತರಿಗಾಗಿ 6 ಕಾಲನಿಗಳಿಗೆ ಮಾಡೋ ರಸ್ತೆ ಇರ್ಬೋದು, ಅವ್ರಿಗೆ ಉದ್ಯೋಗ ಕೊಡುವಂಥದ್ದು, ವಾಹನ ಕೊಡುವಂಥದ್ದು ಎಲ್ಲ, ಗಂಗಾ ಕಲ್ಯಾಣ ಎಲ್ಲ ಬಂದಾಗ್ಬಿಟ್ಟಾವ್. ಯಾಕಂದ್ರೆ ಅದನ್ನೆಲ್ಲ ಗ್ಯಾರಂಟಿ ಹಾಕ್ಬಿಟ್ರು. ವಾಲ್ಮೀಕಿ ಇದ್ರಾಗಂತೂ 187 ಕೋಟಿ ಹೈದರಾಬಾದ್ ಆಂಧ್ರದಾಗ ಅಲ್ಲಿ ಎಲ್ಲಿ ಜಮಾಗ ಗುರ್ತೈತೆ ನಾ ಪತ್ತಾರ ಅಂಗಡಿಯಾಗ, ದಾರೂದ ಅಂಗಡಿಯಾಗ. ಯಾಕೆ ಪೆಟ್ರೋಲ್ ಪಂಪ್ ಯಾಕಂದ್ರ ಪತ್ತಾರ ಅಂಗಡಿಯಾಗ ಅಲ್ಲಿ ಇಲೆಕ್ಷನ್ಕ ಬಂಗಾರ ಕೊಡ್ಲಾಕ, ದಾರು ಅಂಗಡಿಯಾಗ ಗಂಡಸರಿಗೆ ದಾರು ಕುಡಿಲಾಕ, ಹೆಣ್ಮಕ್ಳಿಗೆ ಪತ್ತಾರ ಅಂಗಡಿ, ಗಂಡಸರಿಗೆ ದಾರು ಅಂಗಡಿ. ಇನ್ನೊಂದು ಏರಿಯಾ ಜಮ ಆಗೈತ್ರಿ, ಪೆಟ್ರೋಲ್ ಪಂಪ್ನ ಪೆಟ್ರೋಲ್ ವೆಹಿಕಲ್ ಮತ್ತ ಪ್ರಚಾರಕ್ಕ 9 ಖಾಸಗಿ ಫೇಕ್ ಕಂಪನಿ. ನೋಡ್ರಿ, SC ST ಬಗ್ಗೆ ಹೇಳ್ತಾರ, BJP ಅಧಿಕಾರಕ್ಕೆ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತಾರ ಅಂತೇಳಿ. ನಾ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಸೂರ್ಯ ಚಂದ್ರವರೆಗೆ ಈ ದೇಶದಲ್ಲಿ ಇದ್ದೇ ಇರ್ತದೆ. ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ದಲಿತರ ಉದ್ಧಾರ ಮಾಡಬೇಕು. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕನಸು ಕಂಡಾರಲ್ಲ ಅಂತ ಭಾರತ ನಿರ್ಮಾಣ ಆಗ್ಬೇಕು. ನೆಹರು ಕಂಡಂತ ಭಾರತ ಬ್ಯಾಡ ನಮಗ. ನೆಹರು ಮಾಡಿದಂತ ದೊಡ್ಡ ಮೋಸ ಅಂದ್ರ 12 ಲಕ್ಷ ಎಕರೆ ಒಕ್ಕಪ್ಪ ಆಸ್ತಿ ಮಾಡ್ಯಾನ ಈ ದೇಶನಾಗ. ನಮ್ಮ ದೇಶದ ರೈಲ್ವೆದಲ್ಲಿ 15 ಲಕ್ಷ ಎಕರೆ ಐತಿ, ಇಂಡಿಯನ್ ಆರ್ಮಿ ಕೈಯಾಗ 18 ಲಕ್ಷ ಐತಿ. 12 ಲಕ್ಷ ಎಕರೆ ಒಕ್ಕಪ್ಪ ಆಸ್ತಿ ಮಾಡ್ಯಾನ. ನೀವೇನಾರ ಅವ್ರ ಮೇಲೆ ಕೇಸ್, ನಿಮ್ಮ ಮನಿ ನಾಳೆ ಬಂದು ಇದು ನಮ್ದು ಒಕ್ಕಪ್ಪ ಆಸ್ತಿ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ನೀವು ಎಲ್ಲಿ ಹೋಗ್ಬೇಕಂದ್ರೆ ಟ್ರಿಬ್ಯುನಲ್ ಐತಿ ಬೆಳಗಾವಿಯಾಗ ಒಂದು, ಅಲ್ಲಿ ಅದ್ರದ ಜಡ್ಜ್ನು ಸಾಬ, ಸೆಕ್ರೆಟರಿನೂ ಸಾಬ. ನಿಮ್ಗೆ ಹೆಂಗ್ ನ್ಯಾಯ ಸಿಗ್ತದ?
ಇಲ್ಲಿ ಒಬ್ಬ ದಲಿತರು ವಕೀಲನು ಸಾಬ, ಕಸವನು ಸಾಬ, ಕೊಡಾವ ಹಿಂದೂ. ಇಲ್ಲೇ ಒಂದು ನಮ್ಮ ದಲಿತರು ಮಣಗುಳಿ ಯಕ್ಷನವ್ರು ಒಂದು ಸಮುದಾಯ ಭವನಕ್ಕ ಬರೀ 100/100 ಜಾಗ, ಅದು ಸರ್ಕಾರ ಐತಿ, DC ಆಫೀಸ್ನಾಗ ಎಲ್ಲೂ ಒಕ್ಕಪತ್ತಿಲ್ಲ. ಅದನ್ನ ನಮ್ಮ ದಲಿತರಿಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮುದಾಯ ಭವನ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಮಕ್ಕಳು ವಿರೋಧ ಮಾಡಿದ್ರು, DC ಅವರ ಮುಂದೆ ಒಪ್ಕೊಂಡು ಹೋದ್ರು. ಹಿಂದ್ರಗಡೆ ಇಲ್ಲ, ಹೋಗಿ ಸ್ಟೇ ತಗೊಂಡು. ನಾನು ಹೇಳಿ ನಾ ದಲಿತ ಸಮಾಜದವ್ರಿಗೆ ಅವ್ರಿಗೆ ಒಳ್ಳೆ ಒಂದು ಜಾಗ ಕೊಟ್ಟು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟೇ ತೀರಿಸ್ತೇವೆ ಅಂತ ಮಾತನ್ನ ಅವ್ರಿಗೆ ಹೇಳಿದ್ದೇನೆ. ಅದೇ ರೀತಿ ನಾವು ಹೈಕೋರ್ಟಿಗೆ ಹೋಗ್ತೀವಿ, ಚಾಲೆಂಜ್ ಮಾಡ್ತೀವಿ ಅದನ್ನ. ನಾ ವಿಜಯಪುರದಾಗ ಎಷ್ಟು ವಕಫ್ ಆಸ್ತಿ ಮಾಡ್ಯಾರ ಅದನ್ನ ಎಲ್ಲ ನಾ ಪ್ರಧಾನಮಂತ್ರಿಗಳಿಗೆ ನಾಳೆ ಪತ್ರ ತಯಾರು ಮಾಡಿದ್ದೀನಿ. ನಾಳೆ ಪ್ರಧಾನಮಂತ್ರಿಗೆ ನಾನು ಪತ್ರ ಬರೆಯೋತೀನಿ. ದೇಶದಲ್ಲಿರುವಂತ 12 ಲಕ್ಷ ಎಕರೆ ವಾಪಸ್ ತಗೋಬೇಕು. ಅಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಮನೆ ಇಲ್ಲಾರ್ದವ್ರಿಗೆ ಒಳ್ಳೆ ಮನೆ ಕಟ್ಟಿ ಕೊಡುವಂತ ಕಾರ್ಯಕ್ರಮ ಈ ದೇಶದಾಗ ಆಗ್ಬೇಕು ಬಂದವಳೆ. ಅಂದಾಗ ದಲಿತರಿಗೆ ನ್ಯಾಯ ಸಿಕ್ಕಂಗ ಆಗ್ತದೆ. ಅಂಬೇಡ್ಕರ್ ಅವ್ರು ಹೇಳಿದ್ರು ಅವಾಗೆ, ಇಲ್ಲಿರುವವ್ರನ್ನ ಸಾಬ್ರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ರಿ, ಆ ಕಡೆ ಇರುವ ಹಿಂದೂ ದಲಿತರನ್ನ ಭಾರತಕ್ಕೆ ತಗೊಂಡ್ ಬರುತ್ತೆ ಅವಾಗ ಹೇಳ್ಯಾರ. ಅದನ್ನ ಯಾರು ಹೇಳುದಿಲ್ಲ. BJP ಬಂದ್ರ ಕಾಶ್ಮೀರ 370 ತೆಗೆದೀವಿ. ಯಾಕೆ ತೆಗೆದೀವಿ? ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು, ಅವರು ವಿರೋಧ ಮಾಡಿದ್ರು. ಅದಕ್ಕೆ ಬಂಧುಗಳೇ, ಕರ್ನಾಟಕದಲ್ಲಿ ಈ ಸರ್ಕಾರ ಬರೇ ಭ್ರಷ್ಟಾಚಾರ. MLAಗಳು ಯಾರು ಸಮಾಧಾನ ಇಲ್ಲ, ಡೆವಲಪ್ಮೆಂಟ್ ಏನೂ ಇಲ್ಲ. ಏನು ಕೇಳಿದ್ರು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ರು ಏನ್ ಹೇಳ್ತಾರೆ, ಎಲ್ಲ ಗ್ಯಾರಂಟಿಗೆ ರೊಕ್ಕ ಹಾಕೊಳ್ಳಕತ್ತೀವಿ, ಯಾರು ಕೇಳತಕ್ಕದಲ್ಲ. ಹಂಗಾದ್ರೆ ಕರ್ನಾಟಕದ ನೀರಾವರಿ ₹1 ಬಿಡುಗಡೆ ಇಲ್ಲ. ಇವತ್ತು ಆಲ್ಮಟ್ಟಿಯಲ್ಲಿ ಸಹಿತ ಗುತ್ತಿಗೆದಾರ ಉಪವಾಸ ಕೂತಾರ. ಯಾಕೆ ಕೂತಾರ? ಅವ್ರು ಇಟ್ಟಂತ ಏನು EMD ರೊಕ್ಕ ಐತೆ ಅದು ಕೊಡಲಾಗಾರ. ಅವ್ರು ಇಟ್ಟಂತದ್ದು ಅಲ್ಲಿಂದ ಅಲ್ಲಿ ಡೆವಲಪ್ಮೆಂಟ್ ಯಾವುದೇ ಟೆಂಡರ್ ಕರೆಯಲಾಗಾರ. ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ. ನಾವು ಒಂದೇ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನೀವು ಜನರ ಮೇಲೆ ಹೊರೆ ಆಗೋಕ್ಕಿಂತ ನೀವೇ ಜಾಗವನ್ನ ಬಿಟ್ಟು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿ ರಾಜ್ಯಪಾಲರಿಗೂ ಸಹ ನಾವು ವಿನಂತಿ ಮಾಡ್ಕೋತೀವಿ. ಕರ್ನಾಟಕದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಇಲ್ಲ. ಹಿಂದೂಗಳ ಮೇಲೆ ಅಲ್ಲಲ್ಲಿ ಬಹಳಷ್ಟು ದಬ್ಬಾಳಿಕೆ, ಗುಂಡಾಗಿರಿ, ಪಾಕಿಸ್ತಾನ ಪರ ಘೋಷಣೆ ಕೊಡೋದು, ಇವೆಲ್ಲ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಈ ರೀತಿ ಎಲ್ಲ ನೀವು ನೋಡಿದ್ಮೇಲೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು, ಸರ್ಕಾರವನ್ನು ವಜಾ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡಿ ಎಷ್ಟೊತ್ತಿನವರೆಗೆ ಶಾಂತ ರೀತಿಯಿಂದ, ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ಸಾವಿರಾರು ವಾಹನಗಳು ನಿಂತಿರ್ತವೆ. ನಾವು ಇಷ್ಟಕ್ಕೆ ಹೋರಾಟವನ್ನ ಸ್ಥಗಿತಗೊಳಿಸಿ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣ ಏನು ಬೆಲೆ ಏರಿಸಿದ್ರೆ ಎಲ್ಲ ವಾಪಸ್ ತಗೋಬೇಕು. ಏನ್ ಸಬ್ರೆಸ್ಟರ್ ಮೇಲೆ ಎಲ್ಲ ಏನು ಹೆಚ್ಚಿನ ಇದು ಮಾಡಿದ್ರೆ ಎಲ್ಲ ವಾಪಸ್ ತಗೋಬೇಕು. ಗ್ಯಾರಂಟಿ ಈ ಯೋಜನೆಗಳನ್ನ ಸರಿಯಾಗಿ ಮಾಡದೇ ಇದ್ರೆ ರಾಜೀನಾಮೆ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಂಡು ನಾನು ಆಡ್ಮತ್ ಹೋಗ್ತೀನಿ. ಜೈ ಬೋಲೋ ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ